ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸೋಕ್ಕೆ ಇನ್ನೆರಡೇ ದಿನ ಅವಕಾಶ ಇರುವಂಥದ್ದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ತಿಳಿಸ್ತೀನಿ. ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಯಾರ್ಯಾರೆಲ್ಲ ಸಲ್ಲಿಸಬೇಕು, ಹಾಗೆ ಏನೆಲ್ಲ ದಾಖಲೆಗಳನ್ನ ತೊಗೊಂಡು ಹೋಗಬೇಕು, ಪ್ರತಿಯೊಂದನ್ನು ಕೂಡ ಇದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆಗ ನಿಮಗೆ ನೋಟಿಫಿಕೇಷನ್ಸ್ ಬರ್ದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಎಲ್ಲ ಥರ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೆರಡು ದಿವಸದಲ್ಲಿ ಹೊಸ ಅರ್ಜಿ ಸಲ್ಲಿಕೆ ಶುರುವಾಗ್ತಿದೆ ಗೃಹಲಕ್ಷ್ಮಿ ಯೋಜನೆಗೆ. ಇನ್ನೆರಡು ದಿವಸದಲ್ಲಿ ಎಲ್ಲ ಬೆಂಗಳೂರು 1, ಕರ್ನಾಟಕ 1 ಹಾಗೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಹೊಸ ಅರ್ಜಿನ ಸಲ್ಲಿಸ್ಬೋದು ಗೃಹಲಕ್ಷ್ಮಿ ಯೋಜನೆಗೆ. ಈಗ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನೆಕ್ಸ್ಟ್ ಅದರಲ್ಲೂ ಕೂಡ ನೀವು ಅರ್ಹರಿದ್ದೀರಾ ಅಂತಾದರೆ ನಿಮಗೆ ನೆಕ್ಸ್ಟ್ ಯಾವುದೇ ಕಂತಿನ ಹಣ ರಿಲೀಸ್ ಆದರೂ ಕೂಡ ನಿಮಗೆ ಹಣ ಬರುವಂಥದ್ದು. ಇನ್ನೊಂದೇನಪ್ಪ ಅಂತಂದರೆ ಯಾರಿಗೆಲ್ಲ ಹೊರಗಡೆ ಹೋಗಿ ಅರ್ಜಿ ಸಲ್ಲಿಸೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಓದಿರಲ್ಲ, ಅವ್ರಿಗೆ ಗೊತ್ತಾಗಿರಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಆಪ್ಷನ್ನ ತರ್ತಾ ಇದ್ದಾರೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೂಡ ಇದಕ್ಕೆ ಇನ್ವಾಲ್ವ್ ಮಾಡ್ತಿದ್ದಾರೆ. ಅವ್ರುಗಳ ಮೊಬೈಲ್ಗೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡ್ತಿದ್ದಾರೆ. ಸೊ ಯಾರಿಗೆಲ್ಲ ಬರೋಕ್ಕಾಗಲ್ಲ ಅಥವಾ ಯಾರಿಗೆಲ್ಲ ಗೊತ್ತಾಗಲ್ಲ ಅಪ್ಲೈ ಮಾಡೋಕ್ಕೆ ಅನ್ನೋರಿಗೆ ಈ ಅಂಗನವಾಡಿ ಕಾರ್ಯಕರ್ತರೆ ಮನೆಗೆ ಬಂದು ಆ್ಯಪ್ ಮೂಲಕ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೊತಾರೆ. ಯಾರಿಗೆಲ್ಲ ಬರೋಕ್ಕಾಗಲ್ಲ ಅವ್ರು ಮಾತ್ರ. ಇಲ್ಲ ಅಂತಂದರೆ ಮಾಮೂಲಿ ನೀವು ಮುಂಚೆ ಎಲ್ಲ ಎಲ್ಲೋಗಿ ಅಪ್ಲೈ ಮಾಡ್ತಿದ್ರಿ, ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ಏನು ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ ಮನೆಗೆ, ಅವ್ರಗಳ ಹತ್ರ ಥಂಬ್ ಇಂಪ್ರೆಷನ್ ಆಪ್ಷನ್ ಇರೋದಿಲ್ಲ. ಅವರಿಗೆ ಫೇಸ್ ರೆಕಗ್ನಿಷನ್ ಮೂಲಕ ಈ ಒಂದು ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಯಾಕಂದರೆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋದ್ರಿಂದ ಆ್ಯಪ್ನ ಅವ್ರುಗಳಿಗೆ ಥಂಬ್ ಇಂಪ್ರೆಷನ್ದು ಆಪ್ಷನ್ನ ಕೊಡೋಕ್ಕಾಗಲ್ಲ. ಹಾಗಾಗಿ ಅವ್ರುಗಳ ಹತ್ರ ಥಂಬ್ ಇಂಪ್ರೆಷನ್ ಇರಲ್ಲ. ಮಾಮೂಲಿ ಹೋಗೋಕ್ಕೆ ಅನುಕೂಲ ಇರೋರು ಎಜುಕೇಟೆಡ್ಸ್ ಇರ್ತಿರಲ್ಲ, ಸೊ ನೀವುಗಳು ಹೋಗಿ ಡೈರೆಕ್ಟ್ ಬೆಂಗಳೂರು 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಇನ್ನೆರಡು ದಿವಸದಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ಅನ್ನೋದನ್ನ 1 by 1 ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲದೂ ಕೂಡ ಮಿಸ್ ಮಾಡ್ದಲೇ ತೊಗೊಂಡೋಗಿ ಅರ್ಜಿನ ಸಲ್ಲಿಸ್ಬೋದು. ಮೊದಲನೇದಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು. ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ನ ಕೂಡ ತೊಗೊಂಡೋಗಿ. ಯಾಕಂದರೆ OTP ಬರೋದ್ರಿಂದ ನೀವು ಆ OTP ಹೇಳಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ ಹಾಗೆ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು. ಹಾಗೆ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ನಂಬರ್ನ ಕೂಡ ತೊಗೊಂಡೋಗಿರಿ. ನೆಕ್ಸ್ಟು ನಿಮ್ಮ ರೇಷನ್ ಕಾರ್ಡ್ ತೊಗೊಂಡೋಗ್ಬೇಕು. APL, BPL, ಅಂತ್ಯೋದಯ ಕಾರ್ಡ್ ಯಾರೇ ಆದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಬಟ್ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಇರೋಂಗಿಲ್ಲ. ನೀವು ಮಹಿಳೆಯರು ಕೂಡ ಟ್ಯಾಕ್ಸ್ ಪೇಯರ್ ಇರಬಾರ್ದು, ಅವರ ಹಸ್ಬೆಂಡು ಕೂಡ ಟ್ಯಾಕ್ಸ್ ಅಥವಾ GST ಪೇಯರ್ಸ್ ಇರಬಾರ್ದು. ಅಂಥವರು ಖಂಡಿತವಾಗ್ಲೂ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ನಿಮ್ಮ ವೋಟರ್ ID, ನಿಮ್ಮ ಆಧಾರ್ ಕಾರ್ಡ್, ಹಾಗೆ ಬ್ಯಾಂಕ್ ದಾಖಲೆ ಅಂದರೆ ನೀವೇನು ಇಷ್ಟು ದಿನ ಹಣ ತೊಗೊಳ್ತಿದ್ರಿ ಬ್ಯಾಂಕ್ ಅಕೌಂಟ್, ಅದರ ದಾಖಲೆ ಅಂದರೆ ನಿಮ್ಮ ಪಾಸ್ಬುಕ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಅದಕ್ಕೆ ಕಂಪಲ್ಸರಿಯಾಗಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಿರಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಹಾಗೆ ನಿಮ್ಮ ಅಡ್ರೆಸ್ನ ಕೂಡ ಕನ್ಫರ್ಮ್ ಮಾಡಬೇಕಾಗತ್ತೆ. ಇನ್ನೊಂದು ಜಾತಿ ಪ್ರಮಾಣ ಪತ್ರ ನೀವು ಇದ್ದರೆ ಅದನ್ನ ಕೂಡ ಕೊಡ್ಬೋದು. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸ್ವಯಂ ಘೋಷಿತ ಜಾತಿ ಮಾಹಿತಿನ ಕೊಡ್ಬೇಕಂದ್ರೆ ಬಾಯಲ್ಲೇ ಹೇಳ್ಬೋದು, ನಾವು ಈ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಅದನ್ನೇ ಕೊಡ್ಬೋದು. ಸೊ ಇದಿಷ್ಟು ದಾಖಲೆಗಳನ್ನ ಮರೆಯದಲ್ಲೇ ತೊಗೊಂಡೋಗಿ. ಇನ್ನೊಂದು ಸತಿ ಹೇಳ್ತೀನಿ, ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ, ಜೊತೆಗೆ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ನಂಬರು ಕೂಡ ಇಟ್ಕೊಂಡೋಗಿರಿ. ಹಾಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ವೋಟರ್ ID, ಹಾಗೆ ರೇಷನ್ ಕಾರ್ಡ್, ಹಾಗೆ ಬ್ಯಾಂಕ್ ಪಾಸ್ಬುಕ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇಲ್ಲಾಂದರೆ ಬಾಯಲ್ಲೇ ಹೇಳ್ಬೋದು. ಸೊ ಇದಿಷ್ಟು ದಾಖಲೆಗಳನ್ನ ತೊಗೊಂಡೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ನಾನು ಆಗಲೇ ಹೇಳ್ದಂಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಆಶಾ ಕಾರ್ಯಕರ್ತರನ್ನೇ ನಿಮ್ಮ ಮನೆಗೆ ಬಂದು ಅರ್ಜಿನ ಸಲ್ಲಿಸ್ಕೊಳ್ತಾರೆ.
ಈ ಒಂದು ಹೊಸ ಅರ್ಜಿ ಸಲ್ಲಿಸ್ಕೊಳ್ಳೋದ್ರಿಂದ ತುಂಬ ಜನ ಫಿಲ್ಟರ್ ಆಗ್ತಾರೆ. ಒಂದೇ ಮನೆಯಲ್ಲಿ 2-3 ಜನ ಅರ್ಜಿ ಸಲ್ಲಿಸಿರ್ತಾರೆ. ಅಂದರೆ ಅಮ್ಮ ಮಗಳು, ಇಲ್ಲ ಅತ್ತೆ ಸೊಸೆ, ಈ ಥರ ಇಬ್ಬರಿಬ್ರು ಸಲ್ಲಿಸಿರ್ತಾರೆ. ಇಲ್ಲ ನೆಕ್ಸ್ಟು ಮೃತಪಟ್ಟಿರೋರ ಅಕೌಂಟ್ಗೆ ಬರ್ತಿರುತ್ತೆ. ಸೊ ಅಂಥ ಕೇಸಲ್ಲಿ ಏನು ಮಾಡಬೇಕು ಅಂತಂದರೆ, ಅಕಸ್ಮಾತ್ ಈಗ ಮುಂಚೆ ನೀವು ಅರ್ಜಿ ಸಲ್ಲಿಸಿರ್ತೀರಾ, ಅವ್ರು ಅಕಸ್ಮಾತ್ ಇವಾಗ ಮೃತಪಟ್ಟಿದ್ದಾರೆ ಅಂತಂದರೆ ಅವರ ಹೆಸರನ್ನ ನಿಮ್ಮ ರೇಷನ್ ಕಾರ್ಡ್ನ ಲಿಸ್ಟಲ್ಲಿ ಅವರ ಹೆಸರು ಡಿಲೀಟ್ ಮಾಡಿಸಿ, ಅದ್ರ ನೆಕ್ಸ್ಟ್ ಯಾರು ಹಿರಿಯರು ಇರ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಅವರ ಹೆಸರಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಕಂಪಲ್ಸರಿಯಾಗಿ ನೀವು ಮುಂಚೆ ಯಾರು ಮೃತಪಟ್ಟಿರ್ತಾರೆ ಅವರ ಹೆಸರನ್ನ ಡಿಲೀಟ್ ಮಾಡಿಸ್ಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಹಾಗೆ ಅರ್ಜಿ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸೋದು ಕನ್ಫರ್ಮು. ಆದಷ್ಟು ಬೇಗ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. 2 ದಿವಸದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು. ಸೊ ಯಾವಾಗ ಡೇಟ್ ಅಂತ ಅನೌನ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನೇನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.